ನಮ್ಮ ಕಳೆದ 8 ತಿಂಗಳ ಅನುಭವದಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಮಾಹಿತಿ ಹಕ್ಕು ಕಾಯ್ದೆಯ ಅರಿವಿನ ಕೊರತೆ ಮತ್ತು ಸಾರ್ವಜನಿಕರಿಗೆ ಏನಾದರೂ ಸಮಸ್ಯೆಗಳಿದ್ದಾವೆ ಅಥವಾ ಏನಾದರೂ ಇದ್ದಾವೆ ಅಂತ ಕೇಳುವ ಸಲುವಾಗಿ ಜಾಗೃತಿ ಮತ್ತು ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡಲಿಕ್ಕಾಗಿ ನಾವು ಜಿಲ್ಲೆಗಳಿಗೆ ಹೋಗಿ ಅಧಿಕಾರಿಗಳ ಜೊತೆಯಲ್ಲಿ ಸಾರ್ವಜನಿಕರ ಜೊತೆಯಲ್ಲಿ ಮಾತಾಡುವಂಥ ಪ್ರಯತ್ನವನ್ನು ಮಾಡಿದ ಅಂಗವಾಗಿ ನಾನು ಬಂದಿದ್ದೇನೆ. ಈಗ ಕಾಯ್ದೆ ಬಂದು 20 ವರ್ಷ ಆಯಿತು. ಈಗಲೂ ಕೂಡ ಎಷ್ಟೋ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಮಾಹಿತಿ ಹಕ್ಕು ಕಾಯ್ದೆಯನ್ನು ನಿಭಾಯಿಸೋದು ಹೇಗೆ, ಉತ್ತರ ಕೊಡೋದು ಹೇಗೆ, ಅದಕ್ಕೆ ಏನೇನು ಕೊಡಬೇಕು, ಅವರ ಲಿಮಿಟೇಷನ್ಸ್ ಏನು ಅನ್ನೋದು ಅರಿವು ಇಲ್ಲ. ಸಾರ್ವಜನಿಕರಿಗೆ ಇದ್ದಷ್ಟು ಮಾಹಿತಿ ಇಷ್ಟು ಇಲ್ಲ ಅನ್ನೋದು ನಮ್ಮ ವಿಚಾರಣೆ ಮೇಲೆ ಬಂದಂಥ ನಮ್ಮ ಅನುಭವದ ಆಧಾರದಲ್ಲಿ ನಾವು ನಮ್ಮ ಮಾಹಿತಿ ಹಕ್ಕು ಕಾಯ್ದೆಯ ಸೆಕ್ಷನ್ 26 ಪ್ರಕಾರ ನಾವು ಸಾರ್ವಜನಿಕರಿಗೆ ಮತ್ತು ಅಧಿಕಾರಿಗಳಿಗೆ ಸೆನ್ಸಿಟೈಸ್ ಮಾಡೋದು, ಅವ್ರ ಜೊತೆ ಜಾಗೃತಿ ಮಾಡೋದು ನಮ್ಮ ಕಾಯ್ದೆಗೆ ಅವಕಾಶ ಇದೆ. ಅದರಂತೆ ನಾನು ಬಂದು ಅಧಿಕಾರಿಗಳ ಜೊತೆ ಮಾತಾಡ್ತೀನಿ. ಈ ಜಿಲ್ಲೆಯಲ್ಲಿ ಸಾಕಷ್ಟು ಅಧಿಕಾರಿಗಳು ಅವರ ಸಮಸ್ಯೆಗಳನ್ನ ಅನುಮಾನಗಳೆಲ್ಲ ಬಗೆಹರಿಸಿದ್ದಾರೆ. ಸಾರ್ವಜನಿಕರಿಗೂ ಇದೆ, ಅವ್ರ ಜೊತೆ ಕೂಡ ಮಾತಾಡ್ತೀವಿ ಮೂಲಕವಾಗಿ. ಕರ್ನಾಟಕದಲ್ಲಿ ಒಟ್ಟು ಈಗ ನಾವು ಫೆಬ್ರವರಿ 4ರಂದು ಅಧಿಕಾರ ಅಂದರೆ ಆಯುಕ್ತರಾಗಿ ನೇಮಕ ಆದಾಗ ಮಾಹಿತಿ ಆಯೋಗದಲ್ಲಿ 55,400 ಮೇಲ್ಮನವಿಗಳು ವಿಲೇವಾರಿ ಆಗದೆ ಬಾಕಿ ಉಳಿದಿತ್ತು. ಕಾರಣ ಏನು ಅಂದರೆ, ಒಂದು ಕೋವಿಡ್ ಸಂದರ್ಭದಲ್ಲಿ ಅರ್ಜಿಗಳ ವಿಚಾರಣೆ ಆಗಿರಲಿಲ್ಲ, ಮತ್ತು ಆಯುಕ್ತಗಳು ಪೂರ್ಣ ಪ್ರಮಾಣದಲ್ಲಿ ನೇಮಕ ಆಗದ ಇದ್ದ ಕಾರಣಕ್ಕಾಗಿ ಮೇಲ್ಮನವಿಗಳು ಬಾಕಿ ಉಳಿದಿದ್ದು ನಿಜ. 2015ರಿಂದ ಕೆಲವು ಸಲ್ಲಿಸಿದ ಅರ್ಜಿಗಳು ಕೂಡ ಆಯೋಗದಲ್ಲಿ ಉಳ್ಕೊಂಡಿದ್ದು. ಆಮೇಲೆ ಇಡೀ ರಾಜ್ಯದಲ್ಲಿ ಸರಾಸರಿ ಒಟ್ಟು ಒಂದು ಅಂದಾಜು ಪ್ರಕಾರ ಸುಮಾರು 5ರಿಂದ 6 ಲಕ್ಷ ಅರ್ಜಿಗಳು ಅಲ್ಲಲ್ಲಿ ಸಲ್ಲಿಕೆ ಆಗ್ತವೆ. ಮೇಲ್ಮನವಿಗಳು ಮಾರ್ಗ ಆಯೋಗಕ್ಕೆ ಸರಾಸರಿ ಒಂದು 30,000 ವರ್ಷಕ್ಕೆ ಬರ್ತವೆ ಅಷ್ಟೇ. In my world of cinema, all I had was a dream and where I wanted to be and the will to work hard for it, real hard. And who can understand this better than Rohan Corporation? After all, it has only taken them 30 years of hard work, passion and dedication to have built success. Rohan Corporation India Private Limited, signature of trust. ಅಂದ್ರೆ 5% ಮಾತ್ರ. ಅದರ ಅರ್ಥ 95% ಎಲ್ಲವನ್ನು ವಿಲೇವಾರಿ ಮಾಡಿದ್ದಾರೆ ಅಂತ ಅಲ್ಲ. ಕೆಳ ಹಂತದಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಮತ್ತು ಪ್ರಥಮ ಮೇಲ್ಮನವಿ ಅಧಿಕಾರಿಗಳು ಅವರ ಹಂತದಲ್ಲಿ ಸುಮಾರು 50ರಿಂದ 60% ಮಾಹಿತಿ ಕೊಟ್ಟಿರ್ಬೋದು. ಉಳಿದೊಂದಷ್ಟನ್ನು ಕೊಡದೇನೋ ಕೆಲವರು ಮೇಲ್ಮನವಿ ಕೂಡ ಬರೋದೇ ಇರ್ಬೋದು. ಆದರೆ ಈ 5% ಬರುವ ಮೇಲ್ಮನವಿಗಳಲ್ಲೇ ವರ್ಷಕ್ಕೆ ಸರಾಸರಿ 30,000 ಅಂತಂದಲ್ಲ, 5% ಅದು ಸಾರ್ವಜನಿಕರಲ್ಲಿ ಜಾಗೃತಿಯಾಗಿ ಅವರು ಮೇಲ್ಮನವಿಗಳು ಬಂದಾಗ ಇನ್ನಷ್ಟು ಜನ ಏನು ಅಧಿಕಾರಿಗಳು ಮಾಹಿತಿ ಕೊಡದೆ ಸಾರ್ವಜನಿಕರನ್ನು ಸತಾಯಿಸಿರೋದು ಅಥವಾ ನಿರ್ಲಕ್ಷ್ಯ ಮಾಡಿದ್ದು ಬಹಿರಂಗ ಆಗುವುದು. ಈಗ ಸಾರ್ವಜನಿಕರು ಮಾಹಿತಿಯನ್ನು ಮೇಲ್ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ನಾವು ಅದನ್ನು ಡಿಸ್ಪೋಸ್ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ಈಗ ನಾವು ಅಧಿಕಾರ ವಹಿಸಿಕೊಂಡ ನಂತರ 8 ತಿಂಗಳಲ್ಲಿ ಸರಾಸರಿ ಒಂದು 2,000ಕ್ಕೆ ಒಂದು 15,000 ಮೇಲ್ಮನವಿಗಳು ಬಂದಿದ್ದಾವೆ. ಅದರ ಜೊತೆಲಿ 55,000 ಅರ್ಜಿಗಳು ಇತ್ತು. ಈಗ ಆಸ್ ಆಫ್ ಎಸ್ಟರ್ಡೇ ನಿನ್ನೆಗೆ 38,787 ಅರ್ಜಿಗಳು ನಮ್ಮ ಆಯೋಗದಲ್ಲಿ ಮೇಲ್ಮನವಿ ವಿಚಾರಣೆಗೆ ಬಾಕಿ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 232 ಮೇಲ್ಮನವಿಗಳು ಮಾತ್ರ ಬಾಕಿ ಉಳಿದಿದೆ. ಅದು ದಕ್ಷಿಣ ಕನ್ನಡ ಜಿಲ್ಲೆ 31 ಜಿಲ್ಲೆಗಳ ಪೈಕಿ 29ನೇ ಸ್ಥಾನದಲ್ಲಿದೆ. 29 ಅಂದರೆ 232. ನಾನು ಅದನ್ನು ಬೇಕಾದ್ರೆ ಶೇರ್ ಮಾಡ್ತೀನಿ ಇಷ್ಟು ಆಸ್ ಆಫ್ ಎಸ್ಟರ್ಡೇ. ಸೊ ಕೇವಲ ರಾಜ್ಯದಲ್ಲಿ ಉಳಿದಿರುವ ಮೇಲ್ಮನವಿಯ ವಿಚಾರಣೆ ಬಾಕಿ ಇಲ್ಲದಿರುವ 0.6% ಮಾತ್ರ ದಕ್ಷಿಣ ಕನ್ನಡದಲ್ಲಿ ಮೇಲ್ಮನವಿಗಳು ವಿಲೇವಾರಿಗೆ ಬಾಕಿ ಇರೋದು. ಅದರ ಅರ್ಥ ಇವರೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತಲ್ಲ. ಎಷ್ಟೋ ಮೇಲ್ಮನವಿಗಳು ಪ್ರಕರಣಗಳು ಬಂದಿಲ್ಲ. ಅರ್ಜಿಗಳು ಬಂದಿದ್ರೆ ಇನ್ನಷ್ಟು ಏನೇನು ಸಮಸ್ಯೆಗಳಿತ್ತು ಗೊತ್ತಾಗ್ತಿತ್ತೆ ಏನು. ಒಟ್ಟಾರೆ ನಾನು ಏನು ಕಿವಿ ಮಾತು ಹೇಳುವಂಥ ಪ್ರಯತ್ನ ಮಾಡಿದ್ದೀನಿ ಅಂತ ನೋಡಿ, ಕಾಯ್ದೆಯನ್ನು ನೀವು ಮನನ ಮಾಡಬೇಕು. ಅರ್ಜಿದಾರ ಎಷ್ಟು ಬೇಕಾದ್ರೂ ಅರ್ಜಿ ಹಾಕೋದು, ಅದು ಅವನ ಹಕ್ಕು. ಅದಕ್ಕೆ ದೇರ್ ಈಸ್ ನೋ ಲಿಮಿಟ್. ಆದರೆ ಈ ಮಾಹಿತಿ ಹಕ್ಕು ಕಾಯ್ದೆ ಬಲವಾಗಿ ಉಳ್ಕೋಬೇಕು ಅಂದರೆ ಅದು ನಾಗರಿಕರ ಕೈಯಲ್ಲಿರುವುದು. ನಾಗರಿಕರು ಹಾಕುವ ಅರ್ಜಿ ಅದು ಸದುದ್ದೇಶದಿಂದ, ಪ್ರಾಮಾಣಿಕೆಯಿಂದ ಮತ್ತು ಸಾರ್ವಜನಿಕ ಹಿತಾಸಕ್ತಿ ಇದ್ದರೆ ಈ ಕಾಯ್ದೆಗೆ ಬಲ ಬರುತ್ತೆ. ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡೋದು, ನೀವು ಗುಣಮಟ್ಟದ ಒಳ್ಳೊಳ್ಳೆ ಅರ್ಜಿಗಳನ್ನ ಹಾಕಿ ಪರಿಣಾಮಕಾರಿಯಾಗಿ ಮಾಹಿತಿಯನ್ನು ತೆಗೆದುಕೊಂಡು ಇದರ ಶಕ್ತಿಯನ್ನು ಯೂಸ್ ಮಾಡ್ಕೊಳ್ಳಿ. ನೋಡಿ, ಇದು ಸಾರ್ವಜನಿಕರಿರುವಂಥ ಒಂದು ದೊಡ್ಡ ಅಸ್ತ್ರ. 20 ವರ್ಷಗಳಿಂದ ನಿಮ್ಗೆ ಗೊತ್ತಿರೋಂಗೆ ಆ ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಬೇರೆ ಬೇರೆ ಸ್ವರೂಪವನ್ನು ಪಡೆದಿದೆ. ಕನಿಷ್ಠ ನನ್ನ ಫೀಲಿಂಗ್ ಏನಂದರೆ, ಈ ಬಲವಾಗಿ ಇವತ್ತು ಕಾಯ್ದೆ ನಿಂತಿದ್ದರಿಂದ ಅದು ಸಾರ್ವಜನಿಕರಿಂದ ಹೊರತು ಅಧಿಕಾರಿಗಳಿಂದಾಗಿ ಅಂತಲ್ಲ. ಉತ್ತರದಾಯಿತ್ವ ಅವರ ಹೊಣೆ. ಉತ್ತರದಾಯಿತ್ವ, ಪ್ರಾಮಾಣಿಕತೆ ಮತ್ತು ಪಾರದರ್ಶಕವಾಗಿ ಆಡಳಿತ ನಡೆಸಬೇಕು.
ಭ್ರಷ್ಟಾಚಾರ ಮುಕ್ತವಾಗಿರಬೇಕು ಅನ್ನೋ ಕಾರಣಕ್ಕಾಗಿ ಈ ಕಾಯ್ದೆ ಜಾರಿಯಲ್ಲಿ ಇರುವಂಥದ್ದು. ಹಾಗಿರುವಾಗ ಸಾರ್ವಜನಿಕ ತನ್ನ ಹಕ್ಕನ್ನು ಜಾರಿ ಮಾಡುವಾಗ ಅದನ್ನು ಉಪೇಕ್ಷೆ ಮಾಡುವಂಥದ್ದು, ನಿರ್ಲಕ್ಷ್ಯ ಮಾಡುವಂಥದ್ದು ಸರಿಯಲ್ಲ ಅನ್ನೋದಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಬಂದಿರುವಂಥದ್ದು. ಕಾಯ್ದೆಯಲ್ಲಿ ಒಂದು ವೇಳೆ ನಿಯಮಾನುಸಾರ ಉದ್ದೇಶಪೂರ್ವಕವಾಗಿ ಮಾಹಿತಿ ಪಡೆದ ಸತಾಯಿಸುವಂಥದ್ದು, ನಿಯಮವನ್ನು ಉಲ್ಲಂಘಿಸಿದರೆ ನಮ್ಮಲ್ಲಿ 25,000 ದಂಡ ವಿಧಿಸಲಿಕ್ಕೆ ನಮ್ಮ ಕಾಯ್ದೆಯಲ್ಲಿ ಅವಕಾಶ ಇದೆ. ಮತ್ತು ಅವರ ವಿರುದ್ಧ ಇಲಾಖೆ ವಿಚಾರಣೆ ಮತ್ತು ಶಿಸ್ತು ಕ್ರಮ ಮಾಡಲಿಕ್ಕೆ ಕೂಡ ಅವಕಾಶ ಇದೆ. ನಮ್ಮ ಇದೇನು ಅಂತಂದರೆ ಮತ್ತೆ ಪರಿಹಾರ ಕೂಡ ಕೊಡಿಸ್ಬೋದು. ಒಂದು ವೇಳೆ ಅವ್ರಿಗೆ ಯಾರಿಗೆ ಮೇಲುದಾರಿಗೆ ಅಷ್ಟೊಂದು ಸಮಸ್ಯೆ ಆಗಿದೆ, ಪರಿಹಾರ ಕೂಡ ಕೊಡಿಸ್ಲಿಕ್ಕೆ ಕಾಯ್ದೆಯಲ್ಲಿ ಅವಕಾಶ ಇದೆ. ನಮಗೆ ಶಿಕ್ಷೆ ಕೊಡೋದೇ ಉದ್ದೇಶ ಅಲ್ಲ, ಮಾಹಿತಿ ಕೊಡಿಸೋದು. ಮಾಹಿತಿ ಕೊಟ್ಟರೆ ಬಹುತೇಕ ಸಾರ್ವಜನಿಕರು ಸಮಾಧಾನ ಮಾಡ್ತಾರೆ. ಅವರೇನು ಹೊಡೆದಾಡಕ್ಕೇನು ಹೋಗಲ್ಲ, ಅವರಿಗೆ ಶಿಕ್ಷಣ ಉದ್ದೇಶಪೂರ್ವಕ ಮಾಡಿದಂಥ ಸಂದರ್ಭದಲ್ಲಿ ಮಾತ್ರ ಅದು ಸಾರ್ವಜನಿಕರು ಬಿಡೋದಿಲ್ಲ. ಇಲ್ಲ, ಉದ್ದೇಶಪೂರ್ವಕ ಮಾಡಿ ನಾವು ಅವಾಗ ಆಯೋಗದಲ್ಲಿ ವಿಚಾರಣೆ ಮಾಡಿದಾಗ ನಮಗೆ ಮನವರಿಕೆ ಆದರೆ, ಆಯೋಗಕ್ಕೆ ಪೀಠಕ್ಕೆ ಮನವರಿಕೆ ಆದರೆ ನಾವು ಏನೇನು ತೀರ್ಮಾನಗಳನ್ನು ತಗೊಳ್ಳಿಕ್ಕೆ ಅವಕಾಶ ಇದೆ ಅದನ್ನು ಮಾಡ್ತಾ ಇದ್ದೀವಿ. ಈಗ ನಮ್ಮ ಮನವಿ ಏನಂದರೆ ಒಳ್ಳೆ ಅರ್ಜಿಗಳು ಬರಬೇಕು, ಗುಣಮಟ್ಟದ ಅರ್ಜಿಗಳನ್ನು ಹಾಕಿ ಸದುದ್ದೇಶ ಸಾರ್ವಜನಿಕ ಹಿತವುಳ್ಳಂಥ ಯಾವುದೇ ಅರ್ಜಿಗಳನ್ನು ನಿಯಮಾನುಸಾರ ವಿಲೇವಾರಿ ಮಾಡಿದ್ದರೆ ಕಾಯ್ದೆಯ ಬಗ್ಗೆ ಅವರಿಗೆ ಅರಿವು ಮೂಡಿಸುವಂಥ ಪ್ರಯತ್ನವನ್ನು ಮಾಡಿದ್ವಿ. ಜಿಲ್ಲೆ ಅಧಿಕಾರಿಗಳಿಗೆ ನಾನು ಈ ಎಲ್ಲದರಲ್ಲಿ ನಾವು ಏನು ಕೇಳೋದು ಅಂದರೆ, ನೀವು ಮೊದಲ ಸ್ಥಾನ ಬನ್ನಿ ಅಂತ, ಇದರಲ್ಲಿ ನೀವು ಕೊನೆಯ ಸ್ಥಾನ ಬನ್ನಿ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಎಲ್ಲವೂ ಡಿಸ್ಪೋಸ್ ಮಾಡೋ ನಿಟ್ಟಿನಲ್ಲಿ ನೀವು ಮಾಡಬೇಕು. ಮತ್ತು ಆಯೋಗದ ವಿಚಾರಣೆಗಳಿಗೆ ಹಾಜರಾಗಬೇಕು. ಮತ್ತು ಕಡ್ಡಾಯವಾಗಿ ಸಾರ್ವಜನಿಕ ಕಾಲಕ್ಕೆ ಮಾಹಿತಿ ಕೊಡಬೇಕು ಅಂತ ನಿಯಮಾನುಸಾರ ಕೊಟ್ಟರೆ ಇದೇನು ಸಮಸ್ಯೆಗಳಾಗೋದಿಲ್ಲ. ಜಿಲ್ಲೆಯಲ್ಲಿಯ ಸಮಸ್ಯೆಗಳು ಏನು ಅಂದರೆ, ಕೆಲವು ಕಡೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ನೇಮಕನೇ ಆಗಿದ್ದಾರೆ. 20 ವರ್ಷ ಆದ್ರೂ ಇನ್ನೂ ಕಾಯ್ದೆ ಬಗ್ಗೆ ಅರಿವಿಲ್ಲ. ಎಷ್ಟೋ ಕಡೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ನೇಮಕ ಆಗಿಲ್ಲ. ವಿಶೇಷವಾಗಿ ನನ್ನ ಅವರಿಗೆ ಸಲಹೆ ಏನು ಅಂದರೆ, ಕಾಯ್ದೆ ಪ್ರಕಾರ 4(1) ಅಂದರೆ ಕಾಲಮ್ 4ರ ಸಬ್-ಕ್ಲಾಸ್ 1 ಸಬ್-ಕ್ಲಾಸ್ A and B ಇದೆಯಲ್ಲ, ಅದನ್ನು ಅವರು ಕ್ಯಾಟಲಾಗ್ ಮತ್ತು ಇಂಡೆಕ್ಸಿಂಗ್ ಮಾಡಿ ಅವರವರ ಪ್ರಾಧಿಕಾರದಲ್ಲಿರೋ ಮಾಹಿತಿಗಳನ್ನು ಕ್ಯಾಟಲಾಗ್ ಇಂಡೆಕ್ಸಿಂಗ್ ಮಾಡಿ ಪ್ರಕಟಿಸಿದರೆ ಅರ್ಜಿದಾರ ಬಹುತೇಕ ಅರ್ಜಿ ಹಾಕಲ್ಲ. ಅಂದರೆ ಅದರಲ್ಲಿ ಎಲ್ಲೋ ಇರುತ್ತೆ, ಖಾಸಗಿ ಮಾಹಿತಿಗಳು ಹೊರತುಪಡಿಸಿ ಇರುತ್ತೆ. ಅದನ್ನು ಮಾಡಿ ಅದನ್ನು ಕಡ್ಡಾಯ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಎಷ್ಟೋ ಅರ್ಜಿಗಳ ಪರಿಣಾಮ ನೋಡಿ, ಎಷ್ಟೋ ಪ್ರಾಧಿಕಾರಿಗಳು ನೇಮಕ ಮಾಡಿಲ್ಲ. ಇವರು ಅರ್ಜಿ ಹಾಕಿದ್ರಿಂದ 4(1)A(B) ಮಾಡಿಲ್ಲ ಅಂತ ನಮ್ಗೆ ಗೊತ್ತಾಗಿದೆ. ನಾವು ಆದೇಶ ಮಾಡಿದ್ಮೇಲೆ ಎಷ್ಟೋ 4(1)A(B) ಮಾಡಿದ್ದಾರೆ. 4(1)A(B) ಮಾಡಿದ್ರೆ ನಿಮ್ಮ ಕಾರ್ಯವ್ಯಾಪ್ತಿ ಏನು ಅದ್ರಲ್ಲಿ ಭಾಳ ಸ್ಪಷ್ಟವಾಗಿದೆ. 4(1)A(B) ಮಾಡಿ ಅನ್ನೋದನ್ನು ಸಲಹೆಯನ್ನು ಕೊಟ್ಟಿದ್ದೀವಿ. ಇದಿಷ್ಟು ಜಿಲ್ಲೆಯ ಬಗ್ಗೆ ಮಾಹಿತಿ. ಈಗ ನಾವು ಈ ಥರ ವಿಲೇವಾರಿ ಆಗಿ ಬಾಕಿ ಉಳಿಲಿಕ್ಕೆ ಕಾರಣಗಳನ್ನ ಅಂದ್ಕೊಂಡಾಗ ನಾವು ಜಿಲ್ಲೆಗಳಿಗೆ ಹೋಗಿ ಎಲ್ಲ ಜಿಲ್ಲಾ ಮಟ್ಟ ಅಧಿಕಾರಿಗಳ ಜೊತೆ ಸಾರ್ವಜನಿಕ ಚರ್ಚೆ ಮಾಡಿದ ಪರಿಣಾಮ ವಿಲೇವಾರಿಗಳು ಜಾಸ್ತಿ ಆಗ್ತದೆ. ಅರ್ಜಿಗಳು ಕೂಡ ಅದೇ ಪ್ರಮಾಣದಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಹೆಚ್ಚು ಅರ್ಜಿಗಳು ಗುಣಮಟ್ಟದ ಅರ್ಜಿಗಳು ಬರಬೇಕು. ಹೆಚ್ಚು ಅದಕ್ಕೆ ಸಾರ್ವಜನಿಕರಿಗೆ ಮಾಹಿತಿ ಒದಗಿಸಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಇಂಟ್ರಾಕ್ಷನ್ ಮಾಡಿದ್ದೀನಿ ಹೊರತು ಅವ್ರನ್ನ ಪ್ರಗತಿ ಪರಿಶೀಲನೆ ಮಾಡಲಿಕ್ಕೆ ನಮ್ಗೆ ಅವಕಾಶ ಇಲ್ಲ. ಪ್ರಗತಿ ಪರಿಶೀಲನೆ ಅವ್ರ ಕಾಯ್ದೆಯಲ್ಲಿ ಅವಕಾಶ ಇಲ್ಲ. ಏನಿದ್ರು ನಾವು ನ್ಯಾಯಾಲಯದಲ್ಲೇ ಮಾಡಬೇಕು ಅಂತ ಒಂದು ಪ್ರಯತ್ನ ಮಾಡಿದರೆ ಒಳ್ಳೆ ರೆಸ್ಪಾನ್ಸ್ ಇದೆ. ಅರ್ಥಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಎಚ್ಚರಿಕೆ ಕೊಟ್ಟಿದ್ದೀವಿ ಅವ್ರಿಗೆ. ಈಗ ಕೋರಮ್ ಇದೆಯಾ, ಆಮೇಲೆ ಇದು ಪೆಂಡಿಂಗ್ನ ಹೇಗೆ ಡಿಸ್ಪೋಸ್ ಮಾಡಿ? ಯಾಕಂದರೆ 38,000 ಇಸ್ ಬಿಗ್ ನಂಬರ್. ಹಾಗಾಗಿ ಏನು ವಾಟ್ ಇಸ್ ದಿ ನಿಮ್ಮ ಕಾಳಜಿ ನನಗೆ ಅರ್ಥ ಆಯಿತು. ನೋಡಿ, ಆ ಟೈಮಲ್ಲಿ ಅವರಿಗೆ ನ್ಯಾಯ ಸಿಗದೆ ಹೋದರೆ ನೀವು ಯಾವಾಗ ವಿದ್ಯಾರ್ಥಿ ಮಾಡಿ ಏನು ಪ್ರಯೋಜನ ಇಲ್ಲ. ಅದು ಹಿಂದಿನ ತಪ್ಪಾಯಿತು ನಾವು ಸುಮ್ಮನೆ ಇರೋ ಪ್ರಶ್ನೆನೇ ಇಲ್ಲ. ನೋಡಿ, ಹಿಂದೆ ಹೇಗೆ ಮಾಡಿದರೆ ನೋಡೋದು ಗೊತ್ತಿಲ್ಲ. ನಾವು ದಿನದ ವಾರದ ಎಲ್ಲ ದಿನಗಳನ್ನ ಕಲಾಪ ಮಾಡ್ತೀವಿ, ಕೋರ್ಟ್ ಮಾಡ್ತೀವಿ, ಎಕ್ಸೆಪ್ಟ್ ಸ್ಯಾಟರ್ಡೆ. ಅದು ನಮಗೆ ಬರಲಿಕ್ಕೆಲ್ಲ ಬೇಕಾಗುತ್ತೆ. ಸ್ಯಾಟರ್ಡೆ ನಮಗೆ ತಿಂಗಳಿಗೆ 2 ಸ್ಯಾಟರ್ಡೆ ಸಿಗೋದು ವರ್ಕಿಂಗ್. ಸೆಕೆಂಡ್ ಸ್ಯಾಟರ್ಡೆ ಮತ್ತು 4th ಸ್ಯಾಟರ್ಡೆ ರಜಾ. ಉಳಿದೆಷ್ಟು ಸರ್? 2 ಸ್ಯಾಟರ್ಡೆ. ಆ ಸ್ಯಾಟರ್ಡೆಯಲ್ಲಿ 1 ಸ್ಯಾಟರ್ಡೆನೇ ಜಿಲ್ಲೆಗೆ ಹೋಗ್ತಾ ಇದ್ದೀವಿ. ಅಂದರೆ ನಾವು ಕಾಲಹರಣ ಮಾಡ್ತಾ ಇಲ್ಲ ಅಂತ ಅದರ ಉದ್ದೇಶ. ನಾವು ಬಂದಾಗ 55,400 ಏನಿತ್ತು ಅದು ಈಗ ಮತ್ತು ಈ 8 ತಿಂಗಳಲ್ಲಿ ಬಂದ ಮೇಲ್ಮನವಿಗಳನ್ನು ಸೇರಿಸ್ಕೊಂಡು ಅದನ್ನು ತಗೊಳ್ಳಿ ಒಂದು ಕಡೆಯಿಂದ. ಅದು ಸರಾಸರಿ ಎಷ್ಟು ಅಂತ ನನಗೆ ಸ್ಪಷ್ಟವಾದ ಅಂಕಿಅಂಶ ಇಲ್ಲ. 38,000 ಇಳಿದಿದೆ ಅಂದರೆ ಒಂದು ಆಶಾಭಾವನೆ ನಿಮ್ಮಲ್ಲಿ ಬರಬೇಕು, ಹೌದಲ್ಲ? ನಮ್ಮ ಮೇಲೆ ನಂಬಿಕೆ ಇಡಿ, ನಾವು ಅಷ್ಟಕ್ಕೆ ತಂದಿದ್ದೀವಿ. ಅದರರ್ಥ ನಾವು ಸ್ವೇಚ್ಛಾಚಾರವಾಗಿ ಮಾಡ್ತಾ ಇಲ್ಲ, ನಿಯಮಾನುಸಾರ ಎಲ್ಲರೂ ಭಾಳ ಶ್ರದ್ಧೆಯಿಂದ ಉತ್ಸಾಹದಿಂದ ಮಾಡ್ತಾ ಇದ್ದಾರೆ. 55,000ದಿಂದ 38,000ಕ್ಕೆ ಬರೋದು ಮತ್ತು ಇಷ್ಟು ದಿನ ಬಂದಿರೋದನ್ನು ಸೇರಿಸ್ಕೊಂಡು ಆ ತಂದಿರೋದು ಒಂದು ಸಣ್ಣ ಪ್ರಯತ್ನ ಅಂತ ನಾವು ಬೆನ್ನು ತಟ್ಕೊಳ್ಳೋದು. ಇನ್ನೊಂದು ವರ್ಷ ಟೈಮ್ ಅಲ್ಲಿ ಬಹುತೇಕ
ಒಂದು ಹಂತಕ್ಕೆ ಬರ್ಬೋದು ಅನ್ನೋ ವಿಶ್ವಾಸ ಇದೆ. ಈಗ 3 ಆಯುಕ್ತರ ನೇಮಕ ಆಗಿದೆ, ಅದು ಕೂಡ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ಆಗಿರೋದ್ರಿಂದ ವಿಚಾರಣೆಗಳಿಗೆ ಏನಿಲ್ಲ. ನೋಡಿ, ಗುಲ್ಬರ್ಗ ಪೀಠದಲ್ಲಿ 6 ತಿಂಗಳಿಂದ ಆಯುಕ್ತರು ಇರಲಿಲ್ಲ, ನೇಮಕ ಆಗಿರಲಿಲ್ಲ. ಈಗ ಬೆಂಗಳೂರಲ್ಲಾದರೆ 2 ಆಯುಕ್ತರ ಹುದ್ದೆ ಖಾಲಿ ಇತ್ತು, ಗುಲ್ಬರ್ಗ ಪೀಠದಲ್ಲಿ ಆಯುಕ್ತರು ಖಾಲಿ ಇದ್ದಾರೆ ಅಂತೇಳಿ ನಾವು ಸುಮ್ಮನೆ ಗೊತ್ತಿಲ್ಲ. ನಾವು ತಿಂಗಳು ಒಬ್ಬೊಬ್ಬರು ಆಯುಕ್ತರು ಅಲ್ಲಿ ಹೋಗಿ ಅಲ್ಲಿ ವಿಚಾರಣೆ ಮಾಡಿಕೊಂಡು ಅಲ್ಲಿ ಇರುವ ಮೇಲ್ಮೇಲ್ ಪ್ರಕರಣಗಳೆಲ್ಲ ಇತ್ಯರ್ಥ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ. ನಾನು ಕಳೆದ 2ನೇ ಅವರಲ್ಲಿ 1 ವಾರ ನಾನು ಗುಲ್ಬರ್ಗದಲ್ಲಿ ನಾನು ಇದ್ದೆ. ತುಂಬ ಸಾಕಷ್ಟು ಪ್ರಕರಣಗಳನ್ನು ವಿಲೇವಾರಿ ಮಾಡುವಂಥ, ಮಾಹಿತಿ ಕೊಡಿಸುವಂಥದ್ದು ಮತ್ತು ವಿಲೇವಾರಿ ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ನಾವು ಸುಮ್ಮನೆ ಗೊತ್ತಿಲ್ಲ. ಈಗ ಇನ್ನೂ ನಾವು ಹೋಗಾಗತ್ತೆ. ಪೂರ್ಣ ಪ್ರಮಾಣದಲ್ಲಿ ವೆಂಕಟ್ ಸಿಂಗ್ ಅಂತೇಳಿ ಅವ್ರನ್ನ ಆಯುಕ್ತರನ್ನಾಗಿ ಅಲ್ಲಿ ನೇಮಕ ಮಾಡಿದ್ದಾರೆ. ಅವರು ಇವತ್ತು ನಾಳೆ ವಿಚಾರ ತಗೋತಾರೆ, ಅವರು ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಸೊ ಸ್ಪೀಡ್ ಅಂತೂ ಇಲ್ಲ, ಬಟ್ ಸುಧಾರಣೆಗಳು ತುಂಬ ಆಗ್ಲಿಕ್ಕಿದೆ. ದಟ್ ಐ ಅಲ್ಲ, ಈಗ ಅಂದ್ರೆ ನಿಮ್ಗೆ ಕೋರಮ್ ಫುಲ್ ಆಯ್ತಾ? ಇನ್ನು ಖಾಲಿ ಇಲ್ಲ, ಫುಲ್ ಆಯ್ತು. ಈಗ ಎಷ್ಟು ಅಂದ್ರೆ ನಿಮ್ಮ ಒಬ್ಬ ಚೀಫ್ ಕಮಿಷನರ್ ಪ್ಲಸ್ ಕಾಯ್ದೆಯಲ್ಲಿ ಒಟ್ಟು ಕಾಯ್ದೆಯಲ್ಲಿ ಒಂದು ರಾಜ್ಯಕ್ಕೆ 10 ಆಯುಕ್ತರು ಮತ್ತು ಒಬ್ಬ ಮುಖ್ಯ ಆಯುಕ್ತರು ನೇಮಕ ಮಾಡಲಿಕ್ಕೆ ಮ್ಯಾಕ್ಸಿಮಮ್ ಇರುತ್ತೆ. ಮಿನಿಮಮ್ ಕೆಲವು ರಾಜ್ಯಗಳಲ್ಲಿ 7, 8 ಎಲ್ಲ ಇದ್ದಾವೆ. ಆದರೆ ಅವಕಾಶ ಕಾಯ್ದೆಯಲ್ಲಿ 11ರವರೆಗೂ ಅವಕಾಶ ಇದೆ. ಒಬ್ಬರು ಮುಖ್ಯ ಆಯುಕ್ತರು, ಉಳಿದಂತೆ 10 ಆಯುಕ್ತರನ್ನ ನಾವು ಪೂರ್ಣ ಕರ್ನಾಟಕದಲ್ಲಿ ಮೊದಲಿಂದನೂ ಇದೆ. ನೇಮಕ ಆಗದೆ ಉಳ್ಕೊಂಡಿರ್ಬೋದು ಕಾಯ್ದೆಯಲ್ಲಿ. ಅಲ್ಲಿ ಈಗ ಇರೋದು ಚೀಫ್ ಕಮಿಷನರ್ ಒಬ್ರು, ಆಮೇಲೆ ಈಗ ಆಯುಕ್ತರುಗಳಿದ್ದೀವಿ. ಒಬ್ರು ಬೆಳಗಾವಿ ಪೀಠ, ಒಬ್ರು ಕಲಬುರಗಿ ಪೀಠ, ಉಳಿದ 8 ಬೆಂಗಳೂರಲ್ಲೇ ಇದ್ದೀವಿ. ಆಯುಕ್ತರು ಅಂದರೆ, ಮುಖ್ಯ ಆಯುಕ್ತರು ಅಂದರೆ ಅವ್ರಿಗೇನು ಒನ್ ಅಮಂಗ್ ಅದರ್ಸ್. ಅವರು ನಮ್ಮ ಥರನೇ, ಅವ್ರು ನಮ್ಮ ಮೇಲ್ಮನೆ ಪ್ರಾಧಿಕಾರಿ ಅಲ್ಲ, ಬಟ್ ಅವರಿಗೆ ಆಡಳಿತಾತ್ಮಕ ಒಂದು ಹೊಣೆಗಾರಿಕೆ ಬಿಟ್ಟರೆ ಉಳಿದಂತೆ ಅವರು ಕೂಡ ಕಲಾಪ ನಡೆಸ್ತಾರೆ, ಅವರು ಕೂಡ ವಿಚಾರಣೆ ನಡೆಸ್ತಾರೆ. ಸಾಧ್ಯವಾದಷ್ಟು ಮಟ್ಟಿಗೆ ಎಷ್ಟು ಸಾಧ್ಯವೋ ಅಷ್ಟು ವೇಗವಾಗಿ. ಯಾಕಂದರೆ ನಮಗೂ ಇರುವ ಆತಂಕ ಅಂದರೆ ಹಳೇದೆಲ್ಲ ತುಂಬ ಜನರಿದೆ, ಕೆಲವರು ಬದುಕಿದೆಲ್ಲ ಗೊತ್ತಿಲ್ಲ, ಸೊ ಇನ್ನೂ ಕಾಯುವವರಿದ್ದಾರೆ, ಕೆಲವರಿಗೆ ಆಸಕ್ತಿ ಹೋಗಿದೆ, ಅದನ್ನು ಉಳಿಸ್ಕೊಳ್ಳೋಗಿಲ್ಲ. ಅಂದ್ರೆ ಪ್ರಯಾರಿಟಿ ಕೊಡ್ತಿರೋದು ಹಳೇದನ್ನ ಪ್ರಯಾರಿಟಿ ಅದನ್ನ ಪ್ರಯಾರಿಟಿ ಹಳೇದನ್ನೇ ಮಾಡ್ತೀವಿ, ಹೊಸದನ್ನು ಒಟ್ಟೊಟ್ಟಿಗೆ. ಅದು ಹೊಸ ಜೊತೆಗೆ, ಯಾಕಂದ್ರೆ ನೀವು ಹಳೇದನ್ನೇ ಮಾಡ್ಕೊಂಡ್ಬಿಟ್ರೆ ಹೊಸದು ಕೂಡ ಮಹತ್ವ ಇದೆಯಲ್ಲ, ಈಕ್ವಲ್ ಆಗಿ ಮಾಡ್ತೇವೆ. ಈಕ್ವಲ್ ಆಗಿ ಗುಣಮಟ್ಟದ ಅರ್ಜಿಗಳಂದ್ರೆ ಯಾವ ಥರ ಇರುತ್ತೆ ಸರ್? ನೋಡಿ, ನಿಮ್ಗೆ ಅರ್ಜಿಗಳು ನೋಡುವಾಗಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅರ್ಜಿ. ನಮಗೆ ಗೊತ್ತಿಲ್ಲ, ನಾವಂತೇಳಿ ಗುಣಮಟ್ಟ ಹಾಗೆ ಹೀಗೆ ಅಂತ ಸಾರ್ವಜನಿಕ ಮಾಹಿತಿ ಅಧಿಕಾರಿ ತೀರ್ಮಾನ ಮಾಡೋದು. ಕಾಯ್ದೆ ಪ್ರಕಾರ ಕೇಳಿದ್ರೆ ಕೊಡೋದು ಕರ್ತವ್ಯ. ಗುಣಮಟ್ಟ ಅಂದರೆ ಹೇಗೆ ಅಂದರೆ ಅದರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಇರಬೇಕು, ಒಂದು ಸದುದ್ದೇಶ ಇರಬೇಕು, ಪ್ರಾಮಾಣಿಕತೆ ಇರಬೇಕು. ನಮ್ಗೆ ಕಾಣುತ್ತೆ ಪ್ರಾಮಾಣಿಕವಾಗಿ. ಏನಕ್ಕೆ ನಂಗೆ ಆತಂಕ ಏನು ಅಂದರೆ, ಈ ಗುಣಮಟ್ಟ ಅಲ್ಲದ ಸಾರ್ವಜನಿಕ ಹಿತಾಸಕ್ತಿ ಇರ್ತದ ಪೂರ್ವಾಗ್ರಹ ಪೀಡಿತವಾದಂಥ ವೈಯಕ್ತಿಕ ಹಿತಾಸಕ್ತಿ ಅರ್ಜಿಗಳು ಜಾಸ್ತಿ ಆದಾಗ ಏನಾಗುತ್ತೆ, ನಿಜವಾದ ನೈಜ ಮಾಹಿತಿದಾರನಿಗೆ ಅದು ಕೊಚ್ಚಿ ಹೋಗುತ್ತೆ. ಹಂಗೆ ಆಗಬಾರದು ಅಂತ ಕಳಕಳಿ ಅಷ್ಟೇ ನಂದು. ಬಟ್ ಅವ್ರನ್ನ ನಾವು ರೆಸ್ಟ್ರಿಕ್ಟ್ ಮಾಡಲಿಕ್ಕೆ ನಮ್ಗೆ ಅವಕಾಶ ಇಲ್ಲ, ಕಾಯ್ದೆಯಲ್ಲಿ ಅವಕಾಶ ಇಲ್ಲ. ಮಾಹಿತಿ ಕೇಳಿದ್ರೆ ಉತ್ತರ ಕೊಡಲಿಲ್ಲ. ಅವ್ರು ಏನು ಮಾಡ್ತಾರೆ ಸರ್, ಫಸ್ಟ್ ಏಪ್ರಿಲ್ 10 ಒಂದು ಹಿಯರಿಂಗ್ ಮತ್ತೆ ಅದನ್ನು ನಾನು ಅಂದರೆ ಮ್ಯಾಂಡೇಟರಿ ಹಿಯರಿಂಗ್ ಆಗುತ್ತೆ. ಇಲ್ಲ, ಹೇಳಿದೆ ನಾನು, ಯಾರೋ ಪ್ರಶ್ನೆ ಕೇಳಿದ್ರೆ ನಾನು ಅವ್ರಿಗೆ ನಿಜವಾಗಿ ಹೇಳಿ ನೀವು ಹೇಳಬೇಕಾಗಿಲ್ಲ, ನೀವೊಂದು ಹೇಳಬೇಕಾಗಿಲ್ಲ. ನಿಮ್ಮ ಅವರ ಮೇಲ್ಮನೆ ಪ್ರಾಧಿಕಾರ ತಗೊಳ್ಳುವಂಥ ತೀರ್ಮಾನ ನಿಮ್ಮ ಉಪಸ್ಥಿತಿ ಆಧಾರದ ಮೇಲೆ ಇರಬಾರ್ದು, ನಿಮ್ಮ ಅರ್ಜಿ ಆಧಾರದ ಮೇಲೆ ಇರಬಾರ್ದು. ಇಫ್ ಇಟ್ ಈಸ್ ಜಿನ್ವಿನ್, ಇಫ್ ಇಟ್ ಈಸ್ ಡಿಸ್ಕ್ಲೋಸಬಲ್, ನಾವು ಆರ್ಡರ್ ಮಾಡಬೇಕು. ನೀವು ಬಂದಿಲ್ಲ ಅನ್ನೋ ಕಾರಣಕ್ಕಾಗಿ ಅವ್ರು ಬಂದಿಲ್ಲ ರೀ ಅದರಿಂದ ಎಕ್ಸ್ಪಾರ್ಟಿ ಮಾಡುವಾಗ ಆಗಿಲ್ಲ. ನೀವು ಬಂದಿಲ್ಲ ಅಂದರೆ ಅವ್ರು ಕ್ಲಿಯರ್ ಮಾಡಬೇಕು. ಇಟ್ ಈಸ್ ಜಿನ್ವಿನ್, ಮಾಡಲೇಬೇಕು ಸರ್. ಅದು ವೆರಿ ಕ್ಲಿಯರ್ ಆಗಿದೆ. ಇಟ್ ಇಸ್ ನಾಟ್ ಅವರ ಪ್ರೆಸೆನ್ಸ್ ಆಧಾರದ ಮೇಲೆ ಮಾಡುವಂಥದ್ದಲ್ಲ, ಅದನ್ನು ಹೇಳಿದ್ದೀನಿ ನಾನು. ಈಗ ಹಿಯರಿಂಗ್ ಮಾಡಿದ್ರು ಆದೇಶ ಹೋಗಿ ತಾಲೂಕು ಪಂಚಾಯತ್ ಕೂಡ ಇಒ ಒಂದು ತಿಂಗಳು ಇನ್ನೂ ಮಾಹಿತಿ ಕೊಡ್ತೀನಿ. ಈಗ ನಾನು ಮೇಲ್ಮನವಿ ಹಾಕಿದೆ, ರಿಜೆಕ್ಟ್ ಆಯಿತು. ಯಾಕಂದರೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತೇಳಿ ನಾನು ಕೊಟ್ಟ ಫಾರ್ಮ್. ಅದಕ್ಕೆ ಸರ್ ಒಂದು ರಿಕ್ವೆಸ್ಟ್ ಫಾರ್ಮ್ಯಾಟಿಗೆ ನಿಮಗೆ ಒಂದು ಕ್ಲಾರಿಫಿಕೇಶನ್ ಕೇಳ್ತಾರೆ, ಕ್ಲಾರಿಫಿಕೇಶನ್ ಕೊಟ್ಟಿದ್ರೆ ಆಯಿತು, ಅಡ್ಮಿಟ್ ಆಗಿ. ಅಂದರೆ ನೀವೇನಾದ್ರು ಬಿಟ್ಟು ಹೋಗಿದ್ದೆ ನಾನು ರಿಕ್ವೆಸ್ಟ್ ಮಾಡೋದು ಸರ್, ನಿಮ್ಮ ವೆಬ್ಸೈಟಲ್ಲಿ ಈ ಫಾರ್ಮೆಟ್ ಮೇಲ್ಮನೆ ಹೇಗೆ ಆಗ್ತದೆ ಒಂದು ಸ್ಪೆಸಿಫಿಕ್ ಏನಾದ್ರು ಹಾಕಿದೆ ಸರ್, ಈ ಸರ್ಟಿಫಿಕೇಟ್ ಕಾಯ್ದೆಯಲ್ಲಿ ಇದೆ. ಏನೇನಿದೆ ನಾನು ಹೇಳಿದ ಸುಧಾರಣೆಗಳಾಗಬೇಕು ಅಂತ. ಈಗ ಆನ್ಲೈನ್ ಮೊದಲೆಲ್ಲ ಆನ್ಲೈನ್ ವಿಚಾರಣೆಗಳಿರಲಿಲ್ಲ, ಈಗ ಆನ್ಲೈನ್ ವಿಚಾರಣೆ ಮಾಡ್ತಾ ಇದ್ದೀವಿ. ಆನ್ಲೈನ್ ಅರ್ಜಿಗಳಿಗೆ ಅವಕಾಶ ಇದೆ. ದ್ವಿತೀಯ ಮೇಲ್ಮನವಿಗೆ ಇನ್ನೂ ಆನ್ಲೈನಲ್ಲಿ ಆಗಿಲ್ಲ, ಅಪ್ಡೇಷನ್ ನಾವು ಆಗಿಲ್ಲ. ಆಯೋಗ ಕೂಡ ನೀವು ಆನ್ಲೈನಲ್ಲಿ ಹಾಕುವಂಥ ಪ್ರಯತ್ನಗಳಾಗಬೇಕು ಅನ್ನೋದು ನಿಮ್ಮ ಇದೆ. ಈಗ ಸದ್ಯಕ್ಕೆ
ಇದು ನಾವು ತಪ್ಪಿದರಿಗೆ ಅಂತ ಡೂಪ್ಲಿಕೇಟ್ ಮಾಡ್ತೀವಿ ಮತ್ತೆ ಕೆಲವು ದಾಖಲೆಗಳಿಗೆ ಅದೊಂದು ಕಾಪಿ ಇಲ್ಲ ಇದೊಂದು ಕಾಪಿ ಅಲ್ಲ, ಏನಿಲ್ಲ. ನೀವು 6-1 ಅರ್ಜಿ ಹಾಕಿರ್ತೀರಲ್ಲ, ಅದರ 3 ಕಾಪಿ ಹಾಕಿ ಅರ್ಜಿ ಹಾಕಿ 19-1 ಅಂದರೆ ಪ್ರಥಮ ಮೇಲೆ ಅದೊಂದು 3 ಕಾಪಿ. ಒಂದು ವೇಳೆ ಅವ್ರೇನಾದ್ರು ಹಿಂಬಾರ ಕೊಟ್ಟಿದ್ರೆ ಆ ಕಾಪಿಗಳು ಒಂದು ಕಾಪಿಗಳನ್ನ ಹಾಕಿ, ಆಮೇಲೆ ಫಸ್ಟ್ ಅಪಿಲೇಟ್ ಆರ್ಡರ್ ಮಾಡಿ ಆ ಆರ್ಡರ್ನ ಕಾಪಿ ಹಾಕಿ ಅಷ್ಟೇ. ನೀವು ಅದರಲ್ಲಿ ನಿಮ್ಮ ಅರ್ಜಿಯಲ್ಲಿ ಸಲ್ಲಿಸಿರುವಂಥ ನೀವು ಕಳಿಸಿರೋಂಥ ದಾಖಲೆಗಳಿಲ್ಲ ಅಷ್ಟೇ. ಅದು ಏನು ಎಷ್ಟು ಕಾಂಪ್ಲಿಕೇಟೆಡ್ ಏನಿಲ್ಲ. ಅದು 3 ಇದ್ದರೆ ಅಕ್ಸೆಪ್ಟ್ ಆಗುತ್ತೆ. 2 ಮಾತ್ರ, ಒಂದು ಯಾವುದು ಅಕ್ಸೆಪ್ಟ್ ಆಗಲ್ಲ ಅಂತ ಹೇಳ್ತೀವಿ. ಅದು ಅವ್ರಿಗೆ ಆ ಪವರ್ಸ್ ಇಲ್ಲ, ಕಮಿಷನ್ಗೆ ಇರೋದು. ಕಮಿಷನ್ ಅಂದರೆ ಕಮಿಷನರ್ಗೆ ಇರೋದು. ಈಗ ಪ್ರಥಮ ಮೇಲ್ಮನವಿಯನ್ನು ಹಾಕಲಿಕ್ಕೆ ಅರ್ಜಿ ಅವಧಿ ಮುಗಿದು ಅವರಿಗೆ ಪ್ರಥಮ ಮೇಲ್ಮನವಿ ಹೋಲಿಕೆ ಇರೋದು 30 ದಿನ. 6-1 ಸಾರ್ವಜನಿಕ ಮಾಹಿತಿ ಅಧಿಕಾರಿ ಡಿನೈ ಮಾಡಿದೆ ಅಥವಾ ಕೊಟ್ಟಿಲ್ಲ, ಡಿನೈ ಆರ್ ಗಿವನ್ ಇಂಪ್ರಾಪರ್ ಇನ್ಕಂಪ್ಲೀಟ್ ಏನೇ ಇದ್ದರೆ ಅದನ್ನು ಪ್ರಥಮ ಮೇಲೆ ಹೋಗ್ಲಿಕ್ಕೆ ನಿಮಗೆ 30 ದಿನ. ಅದನ್ನು ಅವರು 30 ದಿನದಲ್ಲಿ ಒಳಗೆ ನೀವು ಕೊಟ್ಟರೆ ಅವ್ರು ಅಡ್ಮಿಟ್ ಮಾಡಬೇಕು. 30 ದಿನ ದಾಟಿದ್ರೆ ಪ್ರಥಮ ಮೇಲ್ಮನವಿಗಾದ್ರೆ ನೀವು ಸಕಾರಣ ಕೊಟ್ಟರೆ ಅದನ್ನು ಕೂಡ ಕಾಯ್ದೆಯಲ್ಲಿ ಅವಕಾಶ ಇದೆ, ಅದನ್ನು ಅವ್ರು ಅಡ್ಮಿಟ್ ಮಾಡಬೇಕು. ಆಯೋಗಕ್ಕೆ ಬರುವಾಗ 90 ದಿನದಲ್ಲಿ ಇರ್ಬೋದು. ಈ 90 ದಿನದ ಮೀರಿದ ಅರ್ಜಿಗಳು ಕೂಡ ನಮ್ಮಲ್ಲಿ ಎಷ್ಟೋ ಬರ್ತವೆ. ಆದರೆ ಅದರಲ್ಲಿ ಜಿನೈನ್ ಇದ್ದರೆ, ಸಕಾರಣ ಇದ್ದರೆ, ಇಟ್ಸ್ ಅಪ್ ಟು ದ ಕಮಿಷನರ್ ಟು ಹಿಯರ್ ದಟ್ ಅಡ್ಮಿಟ್. ನಾವು ಮಾಡ್ತೀವಿ, ಎಷ್ಟೋ ಅವಧಿ ಮೀರಿದ ಅರ್ಜಿಗಳನ್ನು ಕೂಡ ಮಾಡ್ತೀವಿ. ಅಂದರೆ ನಮ್ಗೆ ಅರ್ಜಿ ನೋಡೋ ಗೊತ್ತಾಗದೆ ಇದರಲ್ಲಿ ಅವಧಿ ಮೀರದಲ್ಲಿ ಸಕಾರಣ ಇದೆಯೋ, ಉದ್ದೇಶ ಇದೆಯೋ, ದುರುದ್ದೇಶ ಇದೆಯೋ, ಸದುದ್ದೇಶ ಇದೆಯೋ ಗೊತ್ತಾಗುತ್ತೆ. ಆ ವಿವೇಚನೆಯಲ್ಲಿ ನಾವು ಮಾಡ್ತಾ, ಆ ವಿವೇಚನೆಗೆ ಅದು ನಮಗೂ ಇಟ್ಸ್ ಅ ಡಿಸ್ಕ್ರಿಷನ್ ಅಂತ ಕಮಿಷನ್. ನಿಮ್ಗೇನು ಅನ್ಸೋದು ರಿಜೆಕ್ಟ್ ಯಾಕೆ ಆಯಿತು ಅಂತಂದರೆ ಕಂಪ್ಲೀಟ್ ಆಗಿಲ್ಲ ಅಂತ ಕಾರಣ ಕೊಟ್ಟಿದ್ದಾರೆ. ನನಗೆ ಅನಿಸಿತ್ತು ಫಸ್ಟ್ ಟೈಮ್ ನಾನು ಮೇಲ್ಮನವಿ ಆಗುವಾಗಲೇ ಪಬ್ಲಿಕ್ ನಾಲೆಜ್ FAQ ಎಂದು ಮಾಡಬೇಕಲ್ಲ. ನಮ್ಮಲ್ಲಿ ಇಲ್ವಾ ವೆಬ್ಸೈಟಲ್ಲಿ? ವೆಬ್ಸೈಟ್ ಸ್ಪೆಸಿಫಿಕ್ ಇದು ಒಂದು ಎಸ್ ಇಲ್ಲ. ನೀವು ದಯವಿಟ್ಟು ಅದು ಒಳ್ಳೆ ನೀವು ಸಲಹೆ ಕೊಟ್ಟಿದ್ರೆ ಅದನ್ನು ನಾನು ಮಾಡಿಸ್ತೀನಿ, ಹೇಳ್ತೀನಿ. ಸಣ್ಣ ವಿಡಿಯೋ ಹಾಕಿದ್ರು ಇನ್ನೊಂದು ಏನಂದರೆ ಅಷ್ಟು ಅಪ್ಡೇಟ್ ಆಗಿಲ್ಲ ನಿಮಗೆ. ಅಪ್ಡೇಟ್ ಆಗಬೇಕಾಗಿ ನಾವು ಹೋದ್ಮೇಲೆ ನಮ್ಗೆ ಏನಾಗ್ತದೆ ಅಂದರೆ, ನೋಡಿ ನಾವು ಮಾಧ್ಯಮದಲ್ಲಿ ಬಂದು ನಾವು ಸರ್ಕಾರ ವ್ಯವಸ್ಥೆಯಲ್ಲಿ ಒಳಗೆ ಸೇರ್ಕೊಂಡಿದ್ದು, ನಮಗೆ ಅದರ ಒಳಗೆ ಹೊರಗೆ ಗೊತ್ತಾಗ್ಬಿಟ್ಟಿದೆ. ನಾವುಗೆ ನಾನು ಅದೇ ಹೇಳ್ತಿದ್ದೆ, ವೆಂಕಟ್ ಸಿಂಗ್ ಮತ್ತು ಇವರೆಲ್ಲ ಮಾಧ್ಯಮದವರೆಲ್ಲ ಆಯ್ತಾರಲ್ಲ, ಮಾಧ್ಯಮದವರಿಗೆ ಏನಾದ್ರು ಈಗ ಆಗಬೇಕು ಅಂದರೆ ಅದು ಈಗ ಆಗಬೇಕು, ಇವತ್ತಲ್ಲ ಈಗ. ಹೌದಲ್ಲ? ವಿ ಎಕ್ಸ್ಪೆಕ್ಟ್. ಹೌದಲ್ಲ? ಅವರ ವ್ಯವಸ್ಥೆಯಲ್ಲಿ ಈಗಲ್ಲ, ಈಗ ಅಂತ ನಾಳೆ ಅಂದರೆ ಅದು 2 ತಿಂಗಳು ಅಂತ ನಾವು ಬಿಡ್ತಾ ಇಲ್ಲ. ಇದನ್ನು ಖರೀದಾರಿಗೆ ತರುವಂಥ ಪ್ರಯತ್ನ ಮಾಡ್ತೀವಿ. ಇದೆಲ್ಲ ವೆರಿ ಸಿಂಪಲ್ ಇದು. ಆಮೇಲೆ ಪಾಪ 2ನೇ ಮೇಲ್ಮನೆ ಬರೋಕ್ಕೆ 90 ದಿನ ಅನ್ನೋದಕ್ಕೆ ಎಷ್ಟು ಜನರಿಗೆ ಗೊತ್ತಿಲ್ಲ. ಯಾವತ್ತು ಅವನು ಪಾಪ ಅವ್ನು ಹುಷಾರಿಲ್ಲದೆ ಮಲಗಿರ್ತಾನೆ. ಕಮಿಷನ್ ರೈಟ್. ಇವ್ರೇನು ಮಾಡ್ಬಿಟ್ಟಿದ್ರು, 90 ದಿನ ಇಲ್ಲ ಅಂದರೆ ಅಲ್ಲೇ ರಿಜೆಕ್ಟ್ ಮಾಡ್ತಾ ಇದ್ರು. ನೋ ಅಂತ ಅಂದ್ಬಿಟ್ಟು ನೋ, ಅವನ ಕಾರಣವನ್ನು ನಿನಗೆ ಕೊಡಬೇಕಾಗಿಲ್ಲ, ಯಾರಿಗೆ ಅಪೀಲ್ ಹಾಕುವಾಗ ಕೊಡಬೇಕಾಗಿಲ್ಲ. ಅಪೀಲ್ ಎಲ್ಲಿ ಆಯೋಗಕ್ಕೆ ಹೇಳಿ. ಅಂದರೆ ಹಿಯರಿಂಗ್ ಮಾಡುವಾಗ, ಇಲ್ಲ ಸರ್ ನಾನು ಹುಷಾರಿಲ್ಲದೆ ಮಲಗಿದ್ದೆ ಅಥವಾ ಬೇರೆಲ್ಲೋ ಊರಿಗೆ ಹೋಗಿದ್ದೆ, 90 ದಿನ ಆದಮೇಲೆ ಕೊಟ್ಟು ಯಾರು ಎಕ್ಸೆಪ್ಟ್ ಇದೆಯಾ? 3 ದಿನ 1 ವರ್ಷ ಆದ್ರೂ ಎಕ್ಸೆಪ್ಟ್ ಮಾಡಿಲ್ಲ ಅಂದರೆ ಇಟ್ ಇಸ್ ವ್ಯಾಲಿಡ್ ರೀಸನ್. ಇದು ಮಾಡ್ಬೋದು. ಬದ್ರುದ್ದೀನ್ ಅವರು ಇನ್ನೊಂದು 4-1 ಬಗ್ಗೆ ಹೇಳಿದ್ರು. ಇದು ಈ 4-1 ನಾವು ಈ ಕಮಿಷನ್ ಸ್ಟಾರ್ಟ್ ಆದಾಗಿಂದನೂ ಈ ಇಶ್ಯೂ ಇದ್ದೇ ಇದೆ. ಯಾಕಂದ್ರೆ ಪ್ರತಿ ಸಾರಿ ನಾವು ಬರೆಯೋದು ಇದು ಆ ಸಿಚುವೇಶನ್, ಅದು ವಾಲಂಟರಿ ಡಿಸ್ಕ್ಲೋಜರು, ಅದ್ರ ಬಗ್ಗೆ ಏನು ಚೇಂಜಸ್ ಏನು ನಾವು ಮತ್ತೆ ಅದನ್ನೇ ಪ್ರಸ್ತಾಪ ಮಾಡಿದ್ರಿ. ಈಗ 4-1 ಬಗ್ಗೆ ಸರ್ ನಾನು ಹೇಳ್ತೀನಲ್ಲ, ನಾನು ಕೂಡ ಮಾಧ್ಯಮದಲ್ಲಿ ಇಟ್ಕೊಂಡು ನಾನು ಇದನ್ನೆಲ್ಲ ನೋಡಿರೋದು ನಾನು ಹೇಳ್ತೀನಲ್ಲ, ನಾನೇನು ಓದ್ಕೊಂಡು ಅದರ ನಾಲೆಜ್ ನಮ್ಮ ಅನುಭವದಲ್ಲಿ ಹೇಳೋದು. ನೀವು ಬೇಕಾದ್ರೆ ಈಗಲೇ ಹೋಗಿ ನೋಡಿ. 2012ರಲ್ಲಿ ಶಾಲಿನಿ ರಜನೀಶ್ ಮೇಡಮ್ ಅವರು DPAR ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದಾಗ 2012ರಲ್ಲಿ ಒಡಿಸಿದ ಸುತ್ತಲೂ ಏನಿದೆ ಗೊತ್ತಾ ಸರ್? ಮಾಹಿತಿ ಹಕ್ಕು ಕಾಯ್ದೆ ಜಾರಿಯಾಗಿ 7 ವರ್ಷ ಆದರೂ ಇನ್ನೂ ಎಷ್ಟೋ ಪ್ರಾಧಿಕಾರಗಳು 4-1 ANBN ಮಾಡಿಲ್ಲ. ಹಾಗಾಗಿ ಎಲ್ಲರೂ ಕಡ್ಡಾಯ ಮಾಡಬೇಕು ಅಂತ 20 ವರ್ಷ ಆಯ್ತು, ಇನ್ನೂ ಮಾಡಿಲ್ಲ. ಬಟ್ ನಮಗೆ ಅವ್ರನ್ನ ರಿವ್ಯೂ ಮಾಡುವಂಥ ಪವರ್ಸ್ ಇಲ್ಲ. ಅವ್ರು ಹೇಳ್ತಿದ್ರು ಚೀಫ್ ಸೆಕ್ರೆಟರಿ ಫಾರ್ಮಸಿ ನೀವು ಹೋಗಿ 4-1 ANBN ಮಾಡಿ. 4-1 ANBN ಮಾಡಿದ್ರೆ 90% ಹೋಗುತ್ತೆ. ಅದು ಮಾಡೋಕ್ಕೆ ರೆಡಿ ಇಲ್ಲ. ಯಾಕೆ ಮಾಡಲ್ಲ ಅಂದರೆ ಹುಡುಕುಗಳಿದ್ದಾವೆ. ನಾವು ವಿ ಆರ್ ಫೋರ್ಸಿಂಗ್. ಬಟ್ ಕೆಲವು RTI ಅರ್ಜಿಗಳನ್ನು ನಾವು ಅಪ್ರಿಷಿಯೇಟ್ ಮಾಡಬೇಕು. ಎಷ್ಟು ಅರ್ಜಿಗಳ ಪರಿಣಾಮ ನಾವು ಹೇಳ್ತಿರಲ್ಲ, ಮಿಸ್ಯೂಸು ಹಾಗೆ ದುರ್ಬಳಕೆ ಅಂತ, ಎಷ್ಟೋ ಸಾರ್ವಜನಿಕರ ಅರ್ಜಿಯ ಪರಿಣಾಮ ಇವತ್ತು ಎಷ್ಟೋ ಪ್ರಾಧಿಕಾರಗಳು 4-1 ANBN ಮಾಡುವಂಥ ಪರಿಸ್ಥಿತಿ ಬಂದಿದೆ. ನಾವು ಆದೇಶ ಮಾಡ್ತೀವಪ್ಪ, ಯಾವುದಕ್ಕೆ ಎಕ್ಸ್ಕ್ಯೂಸ್ ಕೊಟ್ಟರು ಅದಕ್ಕೊಂದು ಕೊಡದೇ ಇಲ್ಲ ನೋ. ಇವತ್ತು ನೋಡ್ರಿ, ಒಬ್ಬರು ಮಹಿಳೆ, ನಾನು ಹೆಸರು ಹೇಳ್ಬಾರ್ದು, ಒಬ್ಬರು ಅಧಿಕಾರಿ 30 ವರ್ಷಗಳಿಗಿಂತ ಹೆಚ್ಚು ಸರ್ಕಾರ ಸೇವೆಯಲ್ಲಿ ನನ್ನ ಹತ್ರ ಒಂದು ಅರ್ಜಿ ಬಂತು.
ಅವರು 4 AB ಮಾಡಿ ಇಲ್ಲ ಸರ್ ನಮ್ದಲ್ಲ, ನಮ್ದು ಏನಿದ್ರು ಮೇಲ್ಗಡೆ ಹೆಡ್ ಆಫೀಸರ್ ನೋಡಿ ಯಾರು